ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 30. ಅಪಘಾತದ ವಿಷಯ ಸ್ಥಳೀಯ ಪತ್ರಿಕೆಗಳಲ್ಲಿ ಬಂದು ಊರೆಲ್ಲ ಸುದ್ದಿಯಾಯಿತು. ಇದು ರಮೇಶ, ನಟೇಶ ಮತ್ತು ರಂಗನ ಕಿವಿಗೂ ಬಿದ್ದಿತು. ವಿಷಯ ತಿಳಿದ ಕೂಡಲೇ ನಟೇಶ ಮತ್ತು ರಂಗ ರಮೇಶನ ಬಳಿ ಬಂದರು. ವಿಷಯ ತಿಳಿದ ರಮೇಶನಿಗೆ ತೀರಾ ದುಃಖವಾಯಿತು. ಸ್ನೇಹಿತರು ಇದೇ ವಿಷಯವಾಗಿ ಮಾತಾಡುತ್ತಲೇ ಇದ್ದರು. ರಮೇಶನಿಗೆ ಅವರನ್ನು ನೋಡಿ ಮಾತಾಡುವ ಮನಸ್ಸಾಯಿತು. ಸಮಯ ವ್ಯರ್ಥ ಮಾಡೋದು ಬೇಡ, ಬನ್ನಿ ಹೋಗಿ ನೋಡಿ ಬರೋಣ ಎಂದ ರಮೇಶ. ಸರಿಯನ್ನು ನೇರವಾಗಿ ಆಸ್ಪತ್ರೆಯತ್ತ ಹೊರಟರು. ವಿಚಾರಣಾ ವಿಭಾಗಕ್ಕೆ ಹೋಗಿ ವಿಚಾರಿಸಿ ಮಾಹಿತಿ ಪಡೆದು ನೇರವಾಗಿ ವಾರ್ಡಿನ ಕಡೆ ಹೋದರು. ರಾಯರು ಒಬ್ಬರೇ ಮರದ ಬೆಂಚ್ ಮೇಲೆ ಕುಳಿತು ಯೋಚಿಸುತ್ತಿದ್ದರು. ದೂರದಿಂದಲೇ ರಾಯರನ್ನು ಗುರುತಿಸಿ ಮಾಸ್ಟರ್ ಎಂದು ಅವರತ್ತ ರಮೇಶ ಧಾವಿಸಿದ. ನಟೇಶ, ರಂಗ ಸಹ ಹಿಂಬಾಲಿಸಿದರು. ರಮೇಶನ ಧ್ವನಿ ಕೇಳಿ ಅತ್ತ ಕತ್ತು ಹೊರಳಿಸಿ ನೋಡಿದರು. ಅವರನ್ನು ನೋಡಿ ದುಃಖ ಉಮ್ಮಳಿಸಿ ಬಂತು. ರಮೇಶ ರಾಯರ ಬಳಿ ಬಂದು ಅವರ ಕೈಗಳನ್ನು ಹಿಡಿದುಕೊಂಡ. ನಟೇಶ, ರಂಗ ರಾಯರ ಬಳಿ ನಿಂತುಕೊಂಡರು. ರಾಯರು ತೀರಾ ದುಃಖದಲ್ಲಿದ್ದರು. ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಭವಿಷ್ಯ ನೆನೆದು ಬೆದರಿ ಕಂಗಾಲಾಗಿದ್ದರು. ಬದುಕು ಕತ್ತಲಾದಂತೆ ಭಾಸವಾಗಿತ್ತು. ಸ್ನೇಹಿತರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ರಮೇಶ ಮೌನ ಮುರಿದು, ಇದೆಲ್ಲ ಹೇಗಾಯಿತು ಮಾಸ್ಟರ್ ಎಂದು ಮೆತ್ತಗೆ ಕೇಳಿದ. ನನ್ನ ಗ್ರಹಚಾರ ಏನಂತ ಹೇಳಲಿ. ದುಃಖದ ಕಟ್ಟೆ ಒಡೆಯಿತು. ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಆ ಸ್ಥಿತಿಯಲ್ಲಿ ರಾಯರನ್ನು ಹೇಗೆ ಸಮಾಧಾನಗೊಳಿಸುವುದೆಂದು ಗೊತ್ತಾಗದೆ ಪರಿತಪಿಸಿದರು. ಹೆದರಬೇಡಿ ಸರ್, ದೇವರಿದ್ದಾನೆ. ರಂಗ ಮೆಲ್ಲಗೆ ಉಸುರಿದ. ಹೌದು ಸರ್, ತಾವು ಧೈರ್ಯವಾಗಿರಿ, ಎಲ್ಲ ಸರಿಯಾಗುತ್ತೆ ಧ್ವನಿಗುಟ್ಟಿಸಿದ ನಟೇಶ. ಏನಾಗುತ್ತೋ ಏನೋ, ಹಣೆ ಬರಹ, ಯಾವ ಜನ್ಮದ ಕರ್ಮನೋ ಅನುಭವಿಸಲೇಬೇಕು ನೊಂದುಕೊಂಡರು ರಾಯರು. ಈಗ ಎಲ್ಲರೂ ಹೇಗಿದ್ದಾರೆ ಮಾಸ್ಟರ್? ರಮೇಶ ಪ್ರಶ್ನಿಸಿದ. ಸುಮಿ, ಮಹಾಲಕ್ಷ್ಮಿ ಪರವಾಗಿಲ್ಲ, ಆದರೆ ಎಂದು ಅರ್ಧಕ್ಕೆ ನಿಲ್ಲಿಸಿದರು. ಸುಜ್ಜಿ ಪರಿಸ್ಥಿತಿ ಹೇಗಿದೆ ಮಾಸ್ಟರ್? ಆತಂಕದಿಂದ ಕೇಳಿದ ರಮೇಶ. ರಾಯರಿಗೆ ಅಳು ತಡೆಯಲಾಗಲಿಲ್ಲ. ಕಣ್ಣೀರಿಡುತ್ತಲೇ ಹೇಳಿದರು. ಸಾವು ಬದುಕಿನ ಜೊತೆ ಹೋರಾಡುತ್ತಿದ್ದಾಳೆ. ಈಗಲೇ ಏನು ಹೇಳೋದಕ್ಕೆ ಆಗೋಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಓ ದೇವರೇ, ಅಷ್ಟೊಂದು ಅಪಾಯ ಇದೆಯಾ? ಗಾಬರಿಯಿಂದ ಕೇಳಿದರು. ತಲೆ, ಕೈ, ಕಾಲು, ಸೊಂಟದ ಭಾಗಕ್ಕೆ ಏಟಾಗಿದೆ. ಸಿಕ್ಕಾಬಟ್ಟೆ ರಕ್ತ ಹೋಗಿದೆ. ನಿನ್ನೆಯಿಂದ ಅದು ಇದು ಅಂತ ಪರೀಕ್ಷೆ ಮಾಡಿ ಬಾಟಲ್ ಮೇಲೆ ಬಾಟಲ್ ರಕ್ತ ಕೊಟ್ಟು ಆಪರೇಷನ್ ಮಾಡಿದ್ದಾರೆ. ಈಗ ICUನಲ್ಲಿದ್ದಾಳೆ ಎಂದರು ರಾಯರು. ಸುಜ್ಜಿಯನ್ನು ನೋಡುವ ತವಕ, ನೋಡಿ ಮಾತನಾಡಿಸುವ ಮನಸ್ಸಾಯಿತು. ಇಲ್ಲಪ್ಪ, ನೋಡೋದಕ್ಕೆ ಬಿಡಲ್ಲ ಎಂದರು ರಾಯರು. ಅಪಘಾತದ ತೀವ್ರತೆ ಕುರಿತು ನೊಂದುಕೊಂಡರು. ಅಪಘಾತದ ತೀವ್ರತೆ ಇಷ್ಟೊಂದು ಆಗಿದೆ ಎಂಬ ಕಲ್ಪನೆಯೂ ಇರಲಿಲ್ಲ. ಸುಜ್ಜಿಯನ್ನು ಬದುಕಿಸು ಎಂದು ಮನದಲ್ಲೇ ದೇವರಲ್ಲಿ ಪ್ರಾರ್ಥಿಸಿದರು. ರಾಯರಿಗೆ ಸಮಾಧಾನ ಮಾಡುತ್ತಲೇ ಇದ್ದರು. ಸುಮಿ ಮತ್ತು ಮಹಾಲಕ್ಷ್ಮಿಯವರನ್ನು ಮಾತಾಡಿಸಲು ಮುಂದಾದರು. ಬನ್ನಿ ಮಾಸ್ಟರ್, ಆಂಟಿ ಮತ್ತು ಸುಮಿ ನೋಡಿ ಮಾತಾಡಿಸೋಣ ಎಂದ ರಮೇಶ. ನಿಧಾನವಾಗಿ ಸುಮಿ ಮತ್ತು ಮಹಾಲಕ್ಷ್ಮಿ ಇದ್ದ ವಾರ್ಡಿನತ್ತ ನಡೆದರು. ಅಮ್ಮ ಮತ್ತು ಮಗಳು ಪಕ್ಕಪಕ್ಕದ ಹಾಸಿಗೆಯಲ್ಲಿ ಮಲಗಿದ್ದರು. ಹಣೆ, ಕೈಕಾಲುಗಳಿಗೆ ಬ್ಯಾಂಡೇಜ್ ಹಾಕಿದರು. ಮೆಲ್ಲನೆ ಬಳಿ ಹೋಗಿ ಸ್ವಲ್ಪ ಹೊತ್ತು ನಿಂತರು. ಏಳಿಸಲು ಮನಸ್ಸಾಗಲಿಲ್ಲ. ಇಬ್ಬರನ್ನು ನೋಡುತ್ತಾ ಸುಮ್ಮನೆ ಕೈಕಟ್ಟಿ ನಿಂತರು. ನೋಡಿ ಮಾತಾಡಿಸಲು ಬಂದಿದ್ದಾರೆ. ಅವರ ಕಾಳಜಿಗೆ ಮನಸ್ಸು ಹೊತ್ತಿದ್ದ ರಾಯರು ಏಳಿಸುವ ಪ್ರಯತ್ನ ಮಾಡಿದರು. ಮಹಾಲಕ್ಷ್ಮಿ ಎಂದರು ಮೆಲ್ಲಗೆ. ಗಂಡನ ಧ್ವನಿ ಕೇಳಿ ನಿಧಾನವಾಗಿ ಕಣ್ತೆರೆದರು. ರಮೇಶ, ರಂಗ, ನಟೇಶ ಸಪ್ಪೆ ಮುಖ ಹಾಕಿಕೊಂಡು ನಿಂತಿದ್ದರು. ಅವರ ಮುಖದಲ್ಲಿ ನೋವು, ಆತಂಕ ಕಂಡು ಬಂತು. ಅವರನ್ನು ನೋಡಿದ ಕೂಡಲೇ ದುಃಖ ತಡೆಯಲಾಗಲಿಲ್ಲ. ಜೋರಾಗಿ ಹೇಳುತ್ತಾ, ನಮ್ಮ ಪರಿಸ್ಥಿತಿ ಹೇಗಾಗಿದೆ ನೋಡಿ, ಹೀಗಾಗುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ, ದಿಕ್ಕೇ ತೋರ್ತಿಲ್ಲ ಎಂದು ರೋಧಿಸಲಾರಂಭಿಸಿದರು ಮಹಾಲಕ್ಷ್ಮಿಯವರು. ಅವರಿಗೆ ತಾವು ಏನು ಮಾಡುತ್ತಿದ್ದೇವೆ ಎಂಬ ಅರಿವೇ ಇರಲಿಲ್ಲ. ಹೊಟ್ಟೆ ಸಂಕಟ ತಡೆಯಲಾರದೆ ಬಡಬಡಿಸಿ ಮನಸ್ಸಿನ ನೋವನ್ನು ಹೊರಹಾಕಿದರು. ಬೇಜಾರು ಮಾಡ್ಕೋಬೇಡಿ, ಅಳಬೇಡಿ, ಧೈರ್ಯವಾಗಿರಿ, ಎಲ್ಲ ಸರಿ ಹೋಗುತ್ತೆ. ಮೂವರು ಸಮಾಧಾನ ಮಾಡಿದರು. ಅವರ ಸಮಾಧಾನದ ಮಾತು ಕೇಳುತ್ತಿದ್ದಂತೆ ಮಗಳು ಸುಜಿಯನ್ನು ನೆನೆದು ಬಿಕ್ಕಳಿಸಿ ಅಳಲಾರಂಭಿಸಿದರು. ಅವಳು ಬದುಕಿ ಬಂದರೆ ಸಾಕು, ಬೇಕಿದ್ರೆ ದೇವರೇ ನನ್ನ ಪ್ರಾಣ ತಗೊಳ್ಳಿ, ನನ್ನ ಸುಜಿನ ಉಳಿಸಲಿ ಒಂದೇ ಸಮನೆ ಪ್ರಲಾಪಿಸುತ್ತಿದ್ದರು. ಅಮ್ಮ ಅಳುತ್ತಿರುವುದನ್ನು ಕೇಳಿ ಸುಮಿಗೆ ಎಚ್ಚರವಾಯಿತು. ನಿಧಾನವಾಗಿ ತೆರೆದು ನೋಡಿದಳು. ರಮೇಶ, ನಟೇಶ, ರಂಗ. ರಮೇಶನ ನೋಡಿ ಆ ನೋವಿನಲ್ಲೂ ರಮೇಶಣ್ಣ ಎನ್ನುತ್ತಾ ಹೇಳಲು ಪ್ರಯತ್ನಿಸಿದಳು. ಆದರೆ ಅವಳ ಮೈಗೆ ಆಗಿದ್ದ ನೋವಿನಿಂದ ದೇಹ ಕೇಳಲಿಲ್ಲ. ಹೇಳಲಾಗದೆ ಪರಿತಪಿಸಿದಳು. ಸುಮಿಯ ಧ್ವನಿ ಕೇಳಿ ಅವಳತ್ತ ನೋಡಿದ ರಮೇಶ ಕೂಡಲೇ ಅವಳನ್ನು ಹಿಡಿದು, ಮಲಗು ಸುಮಿ, ಹೇಳಬೇಡ ಎಂದು ಮಲಗಿಸಿ ಪಕ್ಕದಲ್ಲೇ ಕುಳಿತ. ರಮೇಶನನ್ನು ನೋಡಿ ಕಣ್ಣುಗಳು ತುಂಬಿ ಬಂದವು. ಸಂತೋಷದಿಂದ ಭಾವನೆಗಳು ಹೊರಹೊಮ್ಮಿತು. ರಮೇಶಣ್ಣ ಎಂದು ಅಳುತ್ತಲೇ ಅವನ ಕೈಗಳನ್ನು ಭದ್ರವಾಗಿ ಹಿಡಿದುಕೊಂಡು ಅವನನ್ನು ನೋಡಿ, ಅಕ್ಕ ಹೇಗಿದ್ದಾಳೆ ಪ್ರಶ್ನಿಸಿದಳು. ಅಕ್ಕನ ಮೇಲಿನ ಪ್ರೀತಿ, ಕಾಳಜಿ ಕಂಡು ಕರುಳು ಹಿಂಡಿದಂತಾಯಿತು. ಏನು ಹೇಳಬೇಕೆಂದು ತೋರಲಿಲ್ಲ. ಸತ್ಯ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಚೆನ್ನಾಗಿದ್ದಾಳೆ, ಚೇತರಿಸಿಕೊಳ್ತಿದ್ದಾಳೆ, ಹುಷಾರಾಗ್ತಾಳೆ, ಯೋಚಿಸಬೇಡ ಎಂದು ಸುಳ್ಳು ಹೇಳಿದ. ಆದರೆ ಆ ಸುಳ್ಳು ಸಮಾಧಾನ ತಂದಿತು.
ಸುಮಾರು ಸಮಯ ಆಸ್ಪತ್ರೆಯಲ್ಲೇ ಕಳೆದು ಸಂತೈಸಿ ಅವರಿಗೆ ಧೈರ್ಯ ತುಂಬಿದರು. 3 ಜನ ಸೇರಿಸಿ ರಾಯರಿಗೆ ಸ್ವಲ್ಪ ಹಣ ಕೊಡಲು ಮುಂದಾದರು. ಬೇಡ ಬೇಡ, ಹಣ ಬೇಡ, ನಿಮ್ಮ ಪ್ರೀತಿ ವಿಶ್ವಾಸ ಸಾಕು ಎಂದು ಕೈ ಮುಗಿದರು ರಾಯರು. ಹಾಗೆ ಹೇಳಬೇಡಿ ಮಾಸ್ಟರ್, ಸುಮ್ಮಿ ನಮ್ಮ ಒಡ ಹುಟ್ಟಿದವರಲ್ಲ, ಹಾಗಂತ ನಮ್ಮ ತಂಗಿ ಅಲ್ಲ ಅಂತ ಹೇಳ್ತೀರಾ? ರಮೇಶ ಭಾವುಕನಾಗಿ ನುಡಿದ. ಹೌದು ಅಂಕಲ್, ನಮ್ಮ ಸಮಾಧಾನಕ್ಕಾದರೂ ತಗೊಳ್ಳಿ, ನಟೇಶ ರಂಗ ಧ್ವನಿಗೂಡಿಸಿದರು. ಅವರ ಪ್ರೀತಿ ವಿಶ್ವಾಸಕ್ಕೆ ರಾಯರ ಹೃದಯ ತುಂಬಿ ಬಂತು. 100 ಭಾವನೆಗಳು ಏಕಕಾಲದಲ್ಲಿ ದಾಳಿ ಮಾಡಿದ ಅನುಭವ. ಮಾತಾಡಲು ಶಬ್ದಗಳಿರಲಿಲ್ಲ. ಹಣವನ್ನು ಸ್ವೀಕರಿಸಿ ಮೂವರನ್ನು ಒಪ್ಪಿಕೊಂಡರು. ಅಪಘಾತದ ಸುದ್ದಿಯನ್ನು ಸತೀಶನಿಗೆ ತಿಳಿಸಲು ರಮೇಶ ಆಸ್ಪತ್ರೆಯಿಂದ ಹೊರಟ. ವೆಂಕಿ ಕೋಸಂಬರಿ ತಿಂದು ಕಾಫಿ ಹೇರುತ್ತಿದ್ದ. ಹೊರಗಿನಿಂದ ಅಮ್ಮನನ್ನು ಯಾರೋ ಕರೆದಂತಾಯಿತು. ಸರಸ್ವತಿ, ಸರಸ್ವತಿ, ಆಲಿಸಿ ಕೇಳಿದ. ಪಕ್ಕದ ಮನೆ ಗಿರಿಜಾ ಆಂಟಿ ಧ್ವನಿ. ಅಮ್ಮ, ಗಿರಿಜಾ ಆಂಟಿ ಕರೆಯುತ್ತಿದ್ದರೆ ನೋಡು ಎಂದ ವೆಂಕಿ. ಹೌದಾ, ಬಂದೆ ಎನ್ನುತ್ತಾ ಹೊರಗೆ ಹೋಗಿ ನೋಡಿದರು. ಪಕ್ಕದ ಮನೆಯ ಗಿರಿಜಾರವರು ನಿಂತಿದ್ದರು. ಸರಸ್ವತಿಯವರನ್ನು ನೋಡುತ್ತಲೇ, ನೋಡಿ ಸರಸ್ವತಿಯರೇ, ನಿಮ್ಮ ಮಗ ಸತೀಶನಿಗೆ ಹಾಸನದಿಂದ ಫೋನ್ ಬಂದಿದೆ. ಅದೇನೋ ಅರ್ಜೆಂಟಾಗಿ ಮಾತಾಡಬೇಕಂತೆ, ನಿಮ್ಮ ಮಗನನ್ನು ಕರೆಯಿರಿ ಎಂದರು. ಹಾಸನದಿಂದ ಸತೀಶನಿಗೆ ಫೋನ? ಅದು ಅರ್ಜೆಂಟಾ? ಕುತೂಹಲ ಹೆಚ್ಚಾಯಿತು. ಹೌದಾ, ಅವನೇನೋ ಕಾಲೇಜಿನಿಂದ ಬಂದಿಲ್ಲ, ಆದರೆ ವೆಂಕಿ ಇದ್ದಾನೆ, ನಿಲ್ಲಿ ಎಂದು ನಿಂತಲ್ಲಿಂದಲೇ ವೆಂಕಿಗೆ ಹೇಳಿದರು. ವೆಂಕಿ, ಸತಿಗೆ ಹಾಸನದಿಂದ ಫೋನ್ ಬಂದಿದೆಯಂತೆ, ಹೋಗಿ ನೋಡು. ಹಾಸನದಿಂದ ಸತೀಶನಿಗೆ ಫೋನ್ ಕರೆ ಬಂದಿರುವುದನ್ನು ಕೇಳಿ ಕಿವಿ ನೆಟ್ಟಗಾಯಿತು. ಕುತೂಹಲ ಹೆಚ್ಚಾಗಿ ಕೂಡಲೇ ಓಡಿದ ವೆಂಕಿ ಹೋಗಿ ರಿಸೀವರ್ ಎತ್ತಿ ಹಲೋ ಎಂದ. ಹಲೋ ಧ್ವನಿ ಕೇಳಿ ಸತೀಶನ ಧ್ವನಿಯಲ್ಲವೆಂದು ತಿಳಿಯಿತು. ಕೂಡಲೇ ಯಾರು ಎಂದ ಆ ಕಡೆಯಿಂದ ರಮೇಶ. ವೆಂಕಿಗೆ ಸತ್ಯ ಮುಚ್ಚಿಡಲಾಗದೆ, ನಾನು ವೆಂಕಟೇಶ, ಸತೀಶನ ಅಣ್ಣ ಎಂದ. ಹೌದಾ, ನಾನು ರಮೇಶ, ಸತೀಶನ ಸ್ನೇಹಿತ. ರಮೇಶನ ಹೆಸರು ಕೇಳಿ ಜಾಗೃತನಾದ ವೆಂಕಿ. ಕುತೂಹಲ ಹೆಚ್ಚಾಯಿತು. ಹೇಳಿ, ಸತೀಶ ಕಾಲೇಜಿನ ಬಂದಿಲ್ಲ, ಅರ್ಜೆಂಟ್ ವಿಷಯ ಇದ್ದರೆ ಹೇಳಿ, ಅವನಿಗೆ ನಾನು ಹೇಳ್ತೀನಿ ಎಂದ ವೆಂಕಿ. ಪಬ್ಲಿಕ್ ಬೂತಿನಿಂದ ಫೋನ್ ಮಾಡಿದ್ದ ರಮೇಶ. ಫೋನ್ ಬಿಲ್ಲು ಏರುತ್ತಿತ್ತು. ಜೊತೆಗೆ ಫೋನ್ ಮಾಡಲು ಹೊರಗಡೆ ಜನ ನಿಂತಿದ್ದರು. ಹೌದಾ, ದಯವಿಟ್ಟು ಸತೀಶನಿಗೆ ಹೇಳಿ, ಸುಜಾತಾರವರಿಗೆ ಆಕ್ಸಿಡೆಂಟ್ ಆಗಿದೆ, ತುಂಬ ಸೀರಿಯಸ್ ಆಗಿದೆ, ಪ್ಲೀಸ್. ರಮೇಶನ ಧ್ವನಿಯಲ್ಲಿ ಆತಂಕವಿತ್ತು. ಹೌದಾ, ಹೇಳ್ತೀನಿ ಎಂದು ರಿಸೀವರ್ ಇಟ್ಟು ಮನೆಗೆ ಧಾವಿಸಿದ. ಗಿರಿಜಾ ಮತ್ತು ಅಮ್ಮ ಮಾತಾಡುತ್ತಿದ್ದರು. ಥ್ಯಾಂಕ್ಸ್ ಆಂಟಿ ಎಂದು ಒಳಗೆ ಹೋಗಿ ಅಮ್ಮನನ್ನು ಒಳಗೆ ಬರುವಂತೆ ಮೆಲ್ಲಗೆ ಕರೆದ. ವೆಂಕಿ ತನ್ನನ್ನು ಮನೆಯೊಳಗೆ ಬರಲು ಕರೆಯುತ್ತಿದ್ದಾನೆಂದು ಅವರಿಗೆ ತಿಳಿಯಿತು. ಬರ್ತೀನಿ ಗಿರಿಜಾ, ಮತ್ತೆ ಸಿಗೋಣ ಎಂದು ಒಳಗೆ ಹೋದರು. ಒಳಗೆ ಬಂದ ಅಮ್ಮನನ್ನು ವಿಚಿತ್ರವಾಗಿ ನೋಡಿ ನಕ್ಕ. ಅದೇನೋ ಸಾಧಿಸಿದಂತೆ ನಗೆ ಬೀರಿದ ವೆಂಕಿ. ಏನು ಸಮಾಚಾರ, ಏನದು ಫೋನು, ಯಾರು ಮಾಡಿದ್ದು, ಒಂದೇ ಸಮನೆ ಪ್ರಶ್ನಿಸಿದರು. ನಮಗೆ ಒಳ್ಳೆ ಸುದ್ದಿ, ಸತೀಶನ ಕಳ್ಳಾಟ ಪತ್ತೆ ಆಯಿತು, ಸಂತಸ ವ್ಯಕ್ತಪಡಿಸಿದ. ಬಿಡಿಸಿ ಅರ್ಥ ಆಗೋ ಹೇಳು. ಕುತೂಹಲ ತಡೆಯಲಾರದೆ ಕೇಳಿದರು. ಸತೀಶನ ಸ್ನೇಹಿತ ರಮೇಶ ಫೋನ್ ಮಾಡಿದ. ಆ ನಾಟಕದ ಹುಡುಗಿ ಸುಜಾತಳಿಗೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಅಂತೆ, ಸತೀಶನಿಗೆ ಹೇಳಿ ಎಂದ. ವೆಂಕಿಗೆ ಸತೀಶನ ರಹಸ್ಯ ಕಂಡು ಹಿಡಿದ ಸಂಭ್ರಮ. ಅಪಘಾತದ ವಿಷಯ ಅವನಿಗೆ ಸಂತಸ ತಂದಿತ್ತು. ಹೌದಾ, ಆ ಹುಡುಗಿಗೆ ಅಪಘಾತ ಆಗಿದೆಯಾ, ಸತೀಶನಿಗೆ ಹೇಳಬೇಕಂತ ಚಿಂತೆಗೊಳಗಾದರು ಸರಸ್ವತಿಯವರು. ಸತೀಶ ಮೊದಲೇ ಭಾವುಕ, ಈಗೀಗ ಹುಚ್ಚನಂತೆ ವರ್ತಿಸುತ್ತಿದ್ದಾನೆ. ಇನ್ನು ಈ ವಿಷಯ ಗೊತ್ತಾದರೆ ಹಾಸನಕ್ಕೂ ಹೊರಡಬಹುದು. ಮನೆಯಲ್ಲೇ ಮತ್ತೆ ಗಲಾಟೆ. ಹೆದರಿಕೆಯಾಯಿತು. ಆದಷ್ಟು ದಿನ ವಿಷಯ ಮುಚ್ಚಿಡುವುದೇ ಸೂಕ್ತ ಅನಿಸಿತು. ನೋಡು ವೆಂಕಿ, ಅವನಿಗೆ ನಾವು ಏನನ್ನು ಹೇಳೋದು ಬೇಡ, ಸುಮ್ಮನೆ ಗೊತ್ತಿಲ್ಲದವರಾಗಿ ಇರೋಣ ಎಂದರು. ಅದನ್ನೇ ನಾನು ನಿನಗೆ ಹೇಳೋಣ ಅಂತಿದ್ದೆ. ಅವಳಿಗೆ ಸೀರಿಯಸ್ ಅಂತೆ, ಆ ದೇವರೇ ಸುಜಾತನ ಸತೀಶಿಂದ ಪಾರು ಮಾಡೋ ಹಾಗಿದೆ ಅಮ್ಮ ಎಂದ ವೆಂಕಿ. ನನಗೇನು ಗೊತ್ತಾಗ್ತಾ ಇಲ್ಲ, ಹೆದರಿಕೆ ಆಗ್ತಾ ಇದೆ. ಈ ವಿಷಯನ ನಾವು ಮುಚ್ಚಿಟ್ಟಿರೋದು ಸತಿಗೆ ಗೊತ್ತಾದರೆ ಭಯದ ಜೊತೆಗೆ ಆತಂಕ ವ್ಯಕ್ತಪಡಿಸಿದರು. ಅಯ್ಯೋ, ಏನೂ ಆಗಲ್ಲ, ಧೈರ್ಯದಿಂದ ಇರು ಎಂದು ಅಮ್ಮನಿಗೆ ಸಮಾಧಾನ ಹೇಳಿದ ವೆಂಕಿ. ನಾಳೆಗೆ ಮುಂದುವರಿಯುವುದು. ಆಡಿಯೋವನ್ನು ಕೇಳಿ ಪ್ರೋತ್ಸಾಹಿಸಿ, ಶೇರ್ ಮಾಡಿ, ಕಾಮೆಂಟ್ ತಿಳಿಸಿ. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.